ಈಗ ಡಾಬಾದಲ್ಲಿ ನಿಂತಿದ್ದಾರೆ. ಊಟ ಮಾಡಬೇಕು, ಬೇಗ ಬಸ್ ಬರೋಷ್ಟು ಹೊಟ್ಟೋಗ್ಬಿಡುತ್ತೆ ಅಷ್ಟೇ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಕೈ ತೊಳ್ಕೊಬರೋಕೆ ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾರೆ. ಯಾರೋ ಬಂದರು, ಅದು ನೀರು ಹಾಕ್ಕೊಂಡೆ ನೀಡ್ರಿ. ಪವರ್ ಬ್ಯಾಂಕ್ ಬೇರೆ ಹಾಕ್ಕೊಂಡಿದ್ದೀನಿ. ಅಮ್ಮ ಕುತ್ಕೊಂತವ್ರು. ಏನಾಯಿತು? ಅಲ್ಲಿ ಕೂತ್ಕೊಂತೀಯ? ಯಾವ್ದು ರಕ್ತವ ಅದು? ಬೇಗ ಬೇಗ ಬೇರೆ ತಿನ್ನಬೇಕು. ನಾನು ಈ ಥರ ಚಪಾತಿನೆಲ್ಲ ಫುಲ್ ರೋಲ್ ಮಾಡ್ಕೊಬಂದಿದ್ದೆ. ಸೊ ಇದರಲ್ಲಿ ಟೊಮೆಟೊ ಪೇಸ್ಟ್ ಹಾಕೊಬಂದಿದ್ದೆ. ಸೊ ಏನಿಲ್ಲ, ಹಂಗೆ ರೋಲ್ ಮಾಡ್ಕೊಂಡು ತಿಂದರೆ ಆಯಿತು. ಚಪಾತಿ ಟೊಮೆಟೊ ಗೊಜ್ಜು ನಿಮಗೂ ಕೊಡ್ತೀನಿರೋ. ಇದು ಕವರ್ ಬೇರೆ ಅಡ್ಡ ಇದೆ. ಬಾಕ್ಸ್ ಬೇರೆ ರಿಚಾಗಿ ಆಗ್ತಿಲ್ಲ, ಬಿಸಿ ಇರೋದು ಹಾಕ್ತಿದೆ. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಇನ್ನು ಬೇಗ ಪಟ ಪಟ ತಿಂದು ತೊಳ್ಬೇಕು. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ನೋಡಿರ್ತೀರ ಅಂತ ಅಂದ್ಕೊಂಡಿದ್ವಿ. ಸೊ ಹಿಂಗೆ ನಾವು ತಿನ್ನೋದು, ಕೈಯಲ್ಲೇ ಇಟ್ಕೊಂಡು ತಿನ್ನೋದು. ನಮ್ಮ ತಮ್ಮ ಆಗಿರೋ ತಿನ್ನೋಕ್ಕೆ ಬರೋಣ ಅಂತ ಮಿಕ್ಸ್ ಮಾಡಿ ರೌಂಡ್ನಲ್ಲಿ ಕೊಡ್ತೀವಿ. ಬಟ್ ತುಂಬ ವೇಸ್ಟ್ ಮಾಡ್ತಾರೆ ಅನ್ನನ ಡಾಬಾದಲ್ಲಿ ಊಟ ತೊಗೊಂಡು. ನಾವು ಎಷ್ಟು ಸರಿ ಊಟ ತೊಗೊಂಡಿದ್ದೀವಿ, ಅಷ್ಟು ಕ್ವಾಂಟಿಟಿ ನಾವು ರೈಸ್ ತಿನ್ನೋದೇ ಇಲ್ಲ. ಫಸ್ಟ್ ಟೈಮ್ ನಾವು ಗೊತ್ತಿಲ್ಲದಿರೋ ತೊಗೊಬಿಟ್ಟಿದ್ವಿ. ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಹೊಟ್ಟೆ ಅಂತ. ಬಟ್ ಅಂದರೆ ಆಮೇಲೆ ಗೊತ್ತಾದ್ರಿಂದ ತೊಗೊಳೋದಿಲ್ಲ. ಬರೀ ತೊಗೊಂಡ್ರೆ ಇಡ್ಲಿ ತಗೋತೀವಿ, ಮತ್ತು ಬೇರೆ ಏನು ತೊಗೊಳಲ್ಲ. ಒಂದ್ಸರಿ ಮಾತ್ರ ಅದು ಯಾವ ಸಿಚುವೇಶನ್ ಅಂತ ಹೇಳ್ತೀವಿ, ಬಟ್ ಈ ಸದ್ಯಕ್ಕೆ ಕೇಳೋದಾರ ಆ ಸಿಚುವೇಶನ್ನಲ್ಲೇ ಅದು ನಾನು ಅಲೋನ್ ಟ್ರಾವೆಲ್ ಮಾಡಿದ್ದೆ. ನಾನು ಒಂದು ಮಾತ್ರ ಟ್ರಾವೆಲ್ ಮಾಡಿದ್ವಿ. ಅವತ್ತು ಮಾತ್ರ ಎಷ್ಟು ಹೊಟ್ಟೆ ಹಚ್ಕೊಂಡು ಅಂದರೆ ಅಷ್ಟಿಷ್ಟು ಹೊಟ್ಟೆ ಹಚ್ತಿರಲಿಲ್ಲ. ಅಷ್ಟಿಷ್ಟು ಹೊಟ್ಟೆ ಹಚ್ತಿರಲಿಲ್ಲ. ಅವತ್ತು ಯಾವತ್ತೂ ನಾನು ತಿಂದೇ ಇರೋದು, ಯಾವತ್ತೂ ನಾನು ಅಷ್ಟು ಕ್ವಾಂಟಿಟಿ ರೈಸ್ ತಿಂದೋಳೆ ಅಲ್ಲ. ಅದು ಫಸ್ಟ್ ಟೈಮ್ ನಾನು ಅಷ್ಟು ಕ್ವಾಂಟಿಟಿ ರೈಸ್ನ ತಿಂದಿದ್ದು. ತಿಂದ್ಬಿಟ್ಟು ತುಂಬ ಹೊಟ್ಟೆ ಹಚ್ತಿದ್ದು. ಬಟ್ ಅದು ಏನು ರೀಸನ್ಗೆ ನನಗೆ ಗೊತ್ತಾಯಿತು. ಅದು ನಾನು ಇಡಕ್ಕೆ ಹೋಗೋದಿಲ್ಲ, ಸಿಚುವೇಶನ್ ಬೇಡ ಅಂತ. ಸೊ ಯಾವತ್ತೂ ನನಗೆ ಅಷ್ಟು ಹಸುವಾಗಿರಲಿಲ್ಲ. ನನಗೆ ತುಂಬ ನಾನು ತಿಂಡಿ ಪೋತಿ ಜಾಸ್ತಿ. ನಾನು ಇರೋದಕ್ಕೂ ನಾನು ತಿನ್ನೋದಕ್ಕೂ ಸಂಬಂಧ ಇಲ್ಲ. ತಿಂಡಿ ಪೋತಿ ಬಟ್ ಕ್ವಾಂಟಿಟಿ ನಾನು ಜಾಸ್ತಿ ಕ್ವಾಂಟಿಟಿ ತಿನ್ನಲ್ಲ, ಕ್ವಾಂಟಿಟಿ ಕಮ್ಮಿ. ಅಂದರೆ ಯಾವ ಥರ ಜಾಸ್ತಿ ತಿನ್ನೋದಕ್ಕಿಂತ ಎಲ್ಲ ಥರ ತಿಂತೀನಿ. ನನಗೆ ತುಂಬ ಕ್ವಾಂಟಿಟಿ ಅಂತಲ್ಲ, ನಾರ್ಮಲ್ ಕ್ವಾಂಟಿಟಿ ಏನು ತಿಂತಾರೆ ಎಲ್ಲರೂ ಆ ಕ್ವಾಂಟಿಟಿ ಇಷ್ಟೇ. ಅಂದರೆ ಒಂದು ಪ್ಲೇಟಲ್ಲಿ ಏನು ಕೊಡ್ತಾರೆ ಅದನ್ನು ನಾನು ಹೊರಗಡೆ ಔಟ್ಸೈಡಲ್ಲಿ ರೈಸ್ ಅದು ಹೋಗಲ್ಲ, ಯಾಕಂದ್ರೆ ಸೋಡಾ ಹಾಕಿರ್ತಾರಲ್ವ, ಅದಕ್ಕೂ ತಿನ್ನೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಏನು ಮಾಡಿದ್ದೆ, ಅವತ್ತು ಮಾತ್ರ ಒಂದು ಪ್ಲೇಟ್ ಫುಲ್ ಖಾಲಿ ಮಾಡಿದೆ. ಫುಲ್ ಅನ್ನ ಉಳಿಸಿರಲಿಲ್ಲ, ಅಷ್ಟು ಹೊಟ್ಟೆ ಹಚ್ತಿತ್ತು. ತಿಂದಿದ್ದು ಗೊತ್ತಾ? ಕೊಡಲ ಇನ್ನೊಂದು ಚಪಾತಿ
ತಿಂದಿದ್ದೆ, ಅಷ್ಟು ಕ್ವಾಂಟಿಟಿ ರೈಸ್ ತಿಂದಿದ್ದೆ ನಾನು. ಅಂದರೆ ಒಂದು ಪ್ಲೇಟ್ ಫುಲ್ಲು. ನಾನು ಯಾವಾಗಲೂ ಹಾಫ್ ಪ್ಲೇಟ್ ರೈಸ್ ಅಷ್ಟೇ ನಾನು ತಿನ್ನೋದು. ಒಂದು ಪ್ಲೇಟ್ ರೈಸ್ ನಾನು ತಿನ್ನೋಲ್ಲ. ಬಟ್ ಅದು ಅವತ್ತಾಗಿ ನನಗೆ ಬ್ಯಾಡೇ ಆಗಿತ್ತು. ಅದು ಲೈಫಲ್ಲಿ ಪರ್ವ್ಯೂ ಮಾಡೋಕ್ಕಾಗಲ್ಲ, ಅಂಥ ಬ್ಯಾಡ್ ಆಗಿತ್ತು. ಒಂದ್ಸರಿ ಒಳ್ಳೇದಕ್ಕೂ ಆಗಿರೋ ಆಲ್ಮೋಸ್ಟ್ ಆ ಥರ ಆಗೋದೆಲ್ಲ ಕೆಟ್ಟದ್ದಕ್ಕೆ. ನನಗೆ ಅದೇ ಫಸ್ಟ್ ಟೈಮ್ ನನಗೆ ಆಗೋದು. ಏನೋ ಮಾಡೋಕ್ಕಾಗಲ್ಲ. ಲೈವ್ ಬಂದಿದ್ದೆ, ಬಟ್ ಈ ಲೈವ್ ಅಷ್ಟೊಂದು ಎಂಡ್ ಮಾಡಿಬಿಟ್ಟೆ. ಅಂದರೆ ತಿಂತಾಯಿದ್ದೀವಿ, ನಾನು ಒಬ್ಬಳೇ ಮಾತಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಮಾಡಿಬಿಟ್ಟಿದ್ದೀನಿ, ಇದು ಸಾಲ್ಟ್ ಜಾಸ್ತಿ ಆಗ್ತದೆ ನೋಡಿ. ನಮ್ಮ ಮಮ್ಮಿಗೆ ತೋರಿಸಲ್ಲ, ಅವ್ರು ತೋರಿಸಾದ್ರು ಬೇಡ ಅಂತ. ಇನ್ನೂ ಆಗಿಲ್ಲ, ಆಯ್ತಾ? ಇನ್ನೂ ಹೊರಗಡೆ ಫುಲ್ ಇದ್ದಾರೆ. ಮೇವಾಯ್ತು, ಬಸ್ ಹೋಗ್ಬಿಟ್ರೆ ಅಷ್ಟೇ. ತರಬೇಕು ನೀರು, ತೊಗೋಬೇಕು. ಅದೇ ಫಿಲ್ಟ್ರ್ ತೊಗೋತೀನಿ. ಅಪ್ಪನ ನಾನು ತಿನ್ನೋ ಮನಸ್ಸಿಲ್ಲ. ಒಂದೇ ಬಜ್ಜಿ ಸಾಕು. ಇವಾಗ ಬಜ್ಜಿ ಇಷ್ಟೊಂದು ಬಜ್ಜಿ ತಿಂದೆ. ನಮ್ಮ ಬಸ್ ಇಲ್ಲೇ ಐತೆ. ಒಂದ್ಸರಿ ಬಸ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದೇ ಭಯ, ಎಲ್ಲನೂ ಒಂದೇ ಥರ ಬಸ್ ಇರುತ್ತಲ್ವ. ಗಾಡಿ ನಂಬರೆಲ್ಲ ಯಾರು ನೋಡಿ ಬಸ್ ಅಂತಾರೆ. ಸ್ಲೀಪರ್ ಬಸ್ ಇದ್ರೆ ಮಾತ್ರ ಗಾಡಿ ನೋಡಿ ಬಸ್. ಎಲ್ಲ ಯಾರು ನೋಡೋದಿಲ್ಲ. ಅಪರೂಪ. ಕೊಡ್ತೀನಿ ಇರು. ಈ ಲೈವ್ ಬ್ಲಾಗ್ ಬರುತ್ತೆ, ನೋಡ್ತೀರಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲಾದರೂ ಊಟಕ್ಕೆ ಹೋದರೆ ಏನು ಮಿಸ್ ಮಾಡಿದ್ರೆ ಇದನ್ನ ಮಿಸ್ ಮಾಡಲ್ಲ. ನೀವು ನೋಡಿದ್ದೀರ ವ್ಲಾಗಲ್ಲಿ. ಅಂದರೆ ಕಾಣ್ತಾ ಇದೆಯಾ? ಸೊ ಇದನ್ನ ಮಿಸ್ ಮಾಡಲ್ಲ ಎಲ್ಲೂ ಹೋದ್ರೂ. ಇಲ್ಲಿ ನಾನು ಊಟನೇ ತಗೊಂಡಿಲ್ಲ. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ನಮ್ಮ ಊಟ ನಾವು ಮಾಡಿರೋದು. ಬಟ್ ಆದರೆ ಇದು ಇತ್ತಲ್ವ, ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಜಾಸ್ತಿ ತೊಗೊಂಡಿರ್ತಿದ್ದೆ, ಬಟ್ ಇಲ್ಲಿ ಕಮ್ಮಿ ತೊಗೊಂಡಿದ್ದೀನಿ. ಸುಮ್ಮನೆ ಬೋರಿಂಗ್ ಆಗಿತ್ತು ಟ್ರಾವೆಲ್. ಅಂದರೆ ಈಗ 10:30 ಆ್ಯಕ್ಚುಲಿ. ಇನ್ನೂ ಫುಲ್ ಇದೆ ಟ್ರಾವೆಲ್ ಮಾಡೋದು. ಹೋಗ್ತಾ ಇದ್ದೀವಿ. ಸೊ ಬೋರಿಂಗ್ ಇರೋದನ್ನು ಸ್ವಲ್ಪ ಫೋನ್ ಇರೋದಕ್ಕೆ ಎಂಟರ್ಟೈನ್ಮೆಂಟ್ ಇದೆ. ಮೂವಿ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಬೇಕಾಗಿತ್ತು. ಆರಾಮಾಗಿ ಮೂವಿ ನೋಡ್ಕೊಂಡು ಹೋಗ್ಬೋದಿತ್ತು. ಡೌನ್ಲೋಡೇ ಮಾಡಿಲ್ಲ ಯಾವ ಮೂವಿನೂ. ಕಾಂತಾರ ಇತ್ತು, ಬಟ್ ಡಿಲೀಟ್ ಮಾಡಿಬಿಟ್ಟು. ಸ್ಟೋರೇಜ್ಗಳು ಜಾಸ್ತಿ ಆಗ್ತಿತ್ತು ಅಂತ ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರಿಂದ ಸ್ಟೋರೇಜ್ ಬರುತ್ತೆ. ಸೊ ಹಾಗಾಗಿ ಡಿಲೀಟ್ ಮಾಡಿಬಿಟ್ಟು. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀವಿ. ಈಗ ಅಥವಾ ಎಲ್ಲಾದರೂ ಸ್ಟಾಪ್ ಮಾಡ್ತೀವಿ. ನೋಡಿ, ಸುಮ್ಮನೆ ಏನೋ ಮಾತಾಡ್ತಾವನೆ. ಮತ್ತು ಫೋನ್ ಅಲ್ಲ, ಅದು ಪವರ್ ಬ್ಯಾಂಕ್. ಫೋನ್ ಶೇಕ್ ಆಗ್ತಿದೆ. ಲೈಟ್ ಆಫ್ ಮಾಡಿಬಿಟ್ರು. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಡೈರೆಕ್ಟ್ ಮಂತ್ರಾಲಯಕ್ಕೆ ಆರಾಮಾಗಿ ಹೋಗ್ಬೋದು. ಡೈರೆಕ್ಟ್ ಬಸ್ ಇನ್ನೂ ಸಿಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗಿದ್ದೀವಿ. ಬಟ್ ಬಸ್ಸೇ ಇಲ್ಲ. ಬೇಜಾರು ಕುತ್ಕೊಂಡು ಹುಣ್ಗೊಂದಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿತ್ತು. ಸೊ ಅಲ್ಲಿ ಸ್ಟಾಪ್ ಇರಲಿ ಅಂತ ಹೇಳ್ಬಿಟ್ಟು ಸೊ ಮೇನ್ ಇನ್ನೊಂದು ಸಿಟಿ ಬರುತ್ತೆ ಇಳ್ಕೊಂಡಿದ್ದೀವಿ. ಅಲ್ಲಿಂದ ಬಸ್ ಊರಿಗೆ ಹೋಗ್ತಿದ್ದೀವಿ. ಇಲ್ಲಿ ಬಸ್ ಪ್ರಾಬ್ಲಮ್ ತುಂಬ ಇದೆ. ಬಸ್ ಏನು ಮಾಡೋಕ್ಕೆ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಹೋಗಿ ಮಲ್ಕೊತೀನಿ ಅನಿಸ್ಬಿಟ್ಟಿದೆ. ಯಾವಾಗ ಹೋಗಿ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಮೂವಿ ನೋಡ್ಕೊಂಡು ಮೂವಿ ನೋಡ್ಕೊಂಡೆ. ಅದು ಇದು ಮಾಡ್ಕೊಂಡು ಕೂತಿದ್ದೆ. ಅದನ್ನು ಮಾಡ್ಕೊಂಡು ತಿಂತಿದ್ದೆ.
ಹೋಗ್ಬಿಟ್ಟು ರೆಡಿ ಫ್ರೆಶ್ ಅಪ್ ಆಗಿ ಮಲ್ಕೊಬೇಕು. ಏನು ತಿಂದಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ, ತಿನ್ನೋಕೆ ಮೂಡಿಲ್ಲ. ನಿದ್ದೆ ಹೊಟ್ಟೆ ಹಸಿತೈತೆ, ಏನು ತಿನ್ನಕ್ಕಾಗ್ತಾ ಇಲ್ಲ. ಹೌದಾ? ಯಾಕೆ ಏನು ತಿನ್ನೋಕ್ಕಾಗ್ತಾ ಇಲ್ಲ? ಡೈರೆಕ್ಟ್ ಬಿಸಿಲು ನಮಗೆ ಹೊಡಿತಿದೆ ಈ ಕಡೆಯಿಂದ. ಇಲ್ಲಿಂದ ನೆಕ್ಸ್ಟ್ ಲಾಸ್ಟ್ ಅಷ್ಟೆ, ಅದ್ರ ಮೇಲೆ ಮತ್ತೆ ಬೇರೆ ಏನಿಲ್ಲ. ನಾವು ಡೈರೆಕ್ಟ್ ಬಸ್ ಹತ್ತಿಲ್ಲ. ನಾವು ಅಲ್ಲಿ ಸಂಕ್ರಾಂತಿ ಇದೆ, ಹಳ್ಳಿ ಬಸ್ ಸ್ಟಾಪ್. ನಮ್ಮಮ್ಮ ಡ್ರೆಸ್ ನಮ್ಮಮ್ಮಗೆ ಮಲ್ಕೊತೈತೆ. ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ, ಅದಕ್ಕೆ ಲಗೇಜ್ ಇದೆ, ಅದಕ್ಕೆ ಅಲ್ಲೇ ಕೂತಿದ್ದಾರೆ ಅವರು. ಲಗೇಜ್ ಇದ್ದಾರೆ ಅಲ್ಲಿ, ಅದಕ್ಕೆ ಕುತ್ಕೊಂಡಿದ್ದಾರೆ. ನಾವು ಊರಿಗೆ ಹೋಗ್ತೀವಿ ಬಸ್ಸಲ್ಲೇ, ಅದು ಬಸ್ಸೇ ಬಂದಿಲ್ಲ. ಆಮೇಲೆ ಊರಿಗೆ ಹೋಗ್ಬಿಟ್ಟು ಕಾಲು ತಗೊಂಡು ಮತ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಷ್ಟೇನಾ ಕುತ್ಕೊಳ್ಳೋದು. ಆಮೇಲೆ ಸ್ನಾನ ಮಾಡೋದು, ಅಲ್ಲಿ ಮತ್ತೆ ದಿವ್ಸ ಹಾಕೋಣದು, ಮತ್ತೆ ಊಟ ಮಾಡೋದು, ಹಾಲು ಕುಡಿಯೋದು, ಮತ್ತೆ ಅವನು ಮಲಗಿಲ್ಲ ನೈಟೆಲ್ಲ. ನಮ್ಮ ಮಮ್ಮಿನೇ ಬಗಲ್ಕೊಟ್ಟಿ ಬಸ್ ಬಂತು ಇವಾಗ ತೋರಿಸ್ತೀನಿ. ಬರಲ್ಲ ಹಂಗಲ್ಲ, ಬ್ಯಾಕ್ ಮಾಡಬೇಕು. ಕ್ಯಾಮ್ರಾ ಆಫ್ ಮಾಡು. ಬಂದಿದ್ದೀವಿ, ಇನ್ನೂ ಹೋಗ್ಬೇಕು. ಇನ್ನು ಇದಾದಮೇಲೆ ಲಾಸ್ಟ್ ಮಾಡಬೇಕು. ಯಾವುದಾದ್ರೂ ಗಾಡಿ ಬಂದರೆ ಹೋಗೋದು, ಇಲ್ಲ ಬಸ್ ಬಂದರೆ ಬಸ್ ಇಲ್ಲಿ ಬರಲ್ಲ ಅಲ್ಲ, ಅಲ್ಲೇ ತಾನೇ. ಸೊ ನೋಡಿ, ಸೊ ಇದೆಲ್ಲ ನರ್ಸರಿ, ಅದರೊಳಗಡೆ ಇರೋದು. ಹಚ್ಚಿದ್ದೆ, ಎತ್ತಿಲ್ಲ, ಬಿಸಿ ಬಂತು. ಸೊ ಇದರೊಳಗಡೆ ಎಲ್ಲ ನರ್ಸರಿ ಗಿಡಗಳು, ಚಿಕ್ಕ ಗಿಡಗಳಿರುತ್ತಲ್ಲ, ಅದು ಇರುತ್ತೆ ಇದರೊಳಗೆ. ನರ್ಸರಿ ಇದು. ಫೋನ್ ಅದೇ ಅಲ್ಲೇ ಬಿಟ್ಟಿದೆ, ನಮ್ಮ ಮೇಲೆಲ್ಲೇ ಇಟ್ಟು ಬಂದಿದ್ದೆ ಜಗ್ಲಿ ಮುಂದೆ. ನೋಡೇ ಇಟ್ಟಿನಿ. ಇಲ್ಲ, ಏನಕ್ಕೆ ತರೋದು ಅಂತಂದಿಲ್ಲ. ನೋಡು, ಇದ್ರ ನೋಡು, ಒಂದ್ಸರಿ ಚೆಕ್ ಮಾಡು. ಅಲ್ಲೇ ಐತೆ, ಒಳಗೈತೆ. ಬ್ಯಾಗ್ನಾಗ ಐತೆ ನೋಡು, ನಮ್ದು ಬ್ಯಾಗ್ ಐತಲ್ಲ, ಬಟ್ಟೆ ಬ್ಯಾಗ್, ಅದರಲ್ಲಿ